3. ಅತಿ ವಿಶ್ವಾಸ ಮತ್ತು ಭ್ರಮೆಗಳು, ಓವರ್ ಕಾನ್ಫಿಡೆನ್ಸ್. ಕಾನ್ಮನ್ ಅವರು ಮಾನವನ ಅತಿ ವಿಶ್ವಾಸದ ಬಗ್ಗೆ ವಿಮರ್ಶಾತ್ಮಕವಾಗಿ ಚರ್ಚಿಸಿದ್ದಾರೆ. ಇಲ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಜಗತ್ತನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ಭ್ರಮೆಯಲ್ಲಿ ಇರುತ್ತೇವೆ. ಆದರೆ ವಾಸ್ತವದಲ್ಲಿ ಜಗತ್ತು ಅನಿಶ್ಚಿತತೆಯಿಂದ ಕೂಡಿದೆ. ಹೈಂಡ್ ಸೈಟ್ ಬಯಾಸ್. ಒಂದು ಘಟನೆ ನಡೆದ ನಂತರ ನನಗೆ ಮೊದಲೇ ಗೊತ್ತಿತ್ತು ಎಂದು ಹೇಳುವುದು. ಇದು ನಮ್ಮನ್ನು ಭವಿಷ್ಯದ ಬಗ್ಗೆ ಅತಿ ವಿಶ್ವಾಸ ತಾಳುವಂತೆ ಮಾಡುತ್ತದೆ. 3. ಮಾನವನ ಮೆದುಳು ಜಗತ್ತನ್ನು ತನಗೆ ಅರಿವಿಲ್ಲದಂತೆ ಒಂದು ಅರ್ಥಪೂರ್ಣ ಚೌಕಟ್ಟಿನಲ್ಲಿ ನೋಡಲು ಪ್ರಯತ್ನಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಿಸ್ಟಮ್ 1 ಸೃಷ್ಟಿಸುವ 2 ಪ್ರಮುಖ ಅಪಾಯಗಳೆಂದರೆ ಅತಿ ವಿಶ್ವಾಸ, ಓವರ್ ಕಾನ್ಫಿಡೆನ್ಸ್, ಮತ್ತು ಅರಿವಿನ ಭ್ರಮೆಗಳು, ಕಾಗ್ನಿಟಿವ್ ಇಲ್ಯೂಷನ್ಸ್. ಇವುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೋಡೋಣ. 1. ಅತಿ ವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಬಯಾಸ್. ನಮ್ಮ ಜ್ಞಾನ, ಸಾಮರ್ಥ್ಯ ಮತ್ತು ಭವಿಷ್ಯವನ್ನು ಊಹಿಸುವ ಶಕ್ತಿಯ ಬಗ್ಗೆ ನಮಗೆ ಇರಬೇಕಾದುದಕ್ಕಿಂತ ಹೆಚ್ಚಿನ ನಂಬಿಕೆ ಇರುವುದನ್ನು ಕಾನ್ಮನ್ ಅತಿ ವಿಶ್ವಾಸ ಎನ್ನುತ್ತಾರೆ. ತಿಳುವಳಿಕೆಯ ಭ್ರಮೆ, ಇಲ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಜಗತ್ತನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಭಾವಿಸುತ್ತೇವೆಯೋ ವಾಸ್ತವದಲ್ಲಿ ಅದಕ್ಕಿಂತ ಕಡಿಮೆ ಅರ್ಥ ಮಾಡಿಕೊಂಡಿರುತ್ತೇವೆ. ನಾವು ಭೂತಕಾಲದ ಘಟನೆಗಳಿಗೆ ಸುಲಭವಾಗಿ ಕಾರಣಗಳನ್ನು ಹುಡುಕುವುದರಿಂದ ಹೈಂಡ್ ಸೈಟ್, ಭವಿಷ್ಯವನ್ನೂ ಹೀಗೆಯೇ ಊಹಿಸಬಹುದು ಎಂದು ನಂಬುತ್ತೇವೆ. ತಜ್ಞರ ಅತಿ ವಿಶ್ವಾಸ. ಸಂಶೋಧನೆಯ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತ ಒಬ್ಬ ತಜ್ಞ, ಎಕ್ಸ್ಪರ್ಟ್, ತನ್ನ ಭವಿಷ್ಯವಾಣಿಯಲ್ಲಿ ಅತಿ ಹೆಚ್ಚು ವಿಶ್ವಾಸ ಹೊಂದಿರುತ್ತಾನೆ. ಆದರೆ ಅವರ ಊಹೆಗಳು ಹಲವು ಬಾರಿ ತರ್ಕಬದ್ಧವಾಗಿರುವುದಿಲ್ಲ. ಯೋಜನಾ ದೋಷ, ಪ್ಲಾನಿಂಗ್ ಫ್ಯಾಲಸಿ. ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಬೇಕಾಗುವ ಸಮಯ ಮತ್ತು ವೆಚ್ಚವನ್ನು ನಾವು ಯಾವಾಗಲೂ ಕಡಿಮೆ ಅಂದಾಜು ಮಾಡುತ್ತೇವೆ. ಉದಾಹರಣೆಗೆ, 1 ವಾರದಲ್ಲಿ ಮುಗಿಯಬೇಕಾದ ಪ್ರಾಜೆಕ್ಟ್ 1 ತಿಂಗಳಾದರೂ ಮುಗಿಯದಿರುವುದು. 2. ಅರಿವಿನ ಭ್ರಮೆಗಳು, ಕಾಗ್ನಿಟಿವ್ ಇಲ್ಯೂಷನ್ಸ್. 1. ಕಣ್ಣಿಗೆ ಕಾಣದ ಭ್ರಮೆಗಳಿಗಿಂತ ಆಪ್ಟಿಕಲ್ ಇಲ್ಯೂಷನ್ಸ್, ಆಲೋಚನೆಯಲ್ಲಿ ಉಂಟಾಗುವ ಭ್ರಮೆಗಳು ಹೆಚ್ಚು ಅಪಾಯಕಾರಿ. ಏಕೆಂದರೆ ಇವು ತಪ್ಪು ಎಂದು ನಮಗೆ ಗೊತ್ತಿದ್ದರೂ ನಮ್ಮ ಮೆದುಳು ಇವುಗಳನ್ನು ಸರಿ ಎಂದು ನಂಬುತ್ತಿರುತ್ತದೆ. 2. ವೈಧತೆಯ ಭ್ರಮೆ, ಇಲ್ಯೂಷನ್ ಆಫ್ ವ್ಯಾಲಿಡಿಟಿ. ನಮ್ಮಲ್ಲಿರುವ ಅಲ್ಪ ಮಾಹಿತಿಯ ಆಧಾರದ ಮೇಲೆ ನಾವು ತೆಗೆದುಕೊಳ್ಳುವ ನಿರ್ಧಾರವು ಖಂಡಿತವಾಗಿಯೂ ಸರಿ ಎಂಬ ದೃಢವಾದ ಭಾವನೆ ನಮಗೆ ಬರುತ್ತದೆ. ಸಿಸ್ಟಮ್ 1 ಮಾಹಿತಿಯ ಗುಣಮಟ್ಟಕ್ಕಿಂತ ಆ ಮಾಹಿತಿ ಎಷ್ಟು ಸುಲಭವಾಗಿ ನಮಗೆ ಲಭ್ಯವಿದೆ, ಕೊಹೆರೆನ್ಸ್, ಎಂಬುದಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ. 3. ಕಣ್ಣಿಗೆ ಕಂಡದ್ದೇ ಸತ್ಯ, ವೈಸಿಯಾಟಿ, ವಾಟ್ ಯು ಸಿ ಈಸ್ ಆಲ್ ದೇರ್ ಈಸ್. ಸಿಸ್ಟಮ್ 1 ತನ್ನ ಬಳಿ ಇರುವ ಅಲ್ಪ ಮಾಹಿತಿಯನ್ನೇ ಬಳಸಿ ಒಂದು ಕಥೆಯನ್ನು ಸಿದ್ಧಪಡಿಸುತ್ತದೆ. ನಮಗೆ ತಿಳಿಯದ ಅಥವಾ ಕಾಣದ ಮಾಹಿತಿಯ ಬಗ್ಗೆ ನಮ್ಮ ಮೆದುಳು ಯೋಚಿಸುವುದೇ ಇಲ್ಲ. ಇವುಗಳಿಂದ ಉಂಟಾಗುವ ಪರಿಣಾಮಗಳು. ಭ್ರಮೆಯ ವಿಧ. 1. ಅತಿ ವಿಶ್ವಾಸ. ನಾನು ಷೇರು ಮಾರುಕಟ್ಟೆಯ ಚಲನೆಯನ್ನು ನಿಖರವಾಗಿ ಬಲ್ಲೆ. ಅಪಾಯ, ಅತಿಯಾದ ಹಣಕಾಸಿನ ನಷ್ಟ. ಯೋಜನಾ ದೋಷ. ಮನೆ ಕಟ್ಟಲು 20 ಲಕ್ಷ ಸಾಕು ಮತ್ತು 6 ತಿಂಗಳಲ್ಲಿ ಮುಗಿಯುತ್ತದೆ. ಅಪಾಯ, ಬಜೆಟ್ ಮೀರಿ ಸಾಲದ ಸುಳಿಗೆ ಸಿಗುವುದು. ವೈಧತೆಯ ಭ್ರಮೆ, ಇಲ್ಯೂಷನ್ ಆಫ್ ವ್ಯಾಲಿಡಿಟಿ. ಮೊದಲ ಭೇಟಿಯಲ್ಲೇ ಆ ವ್ಯಕ್ತಿ ತುಂಬ ಒಳ್ಳೆಯವನೆಂದು ನನಗೆ ತಿಳಿದಿದೆ. ಅಪಾಯ, ತಪ್ಪು ವ್ಯಕ್ತಿಗಳನ್ನು ನಂಬಿ ವಂಚನೆಗೆ ಒಳಗಾಗುವುದು. ಅತಿ ವಿಶ್ವಾಸವನ್ನು ಕಡಿಮೆ ಮಾಡುವುದು ಹೇಗೆ? ಸಿಸ್ಟಮ್ 2 ಅನ್ನು ಬಳಸಿಕೊಂಡು ಅತಿ ವಿಶ್ವಾಸವನ್ನು ಹತೋಟಿಗೆ ತರಲು ಕಾನ್ಮನ್ ಒಂದು ಉತ್ತಮ ತಂತ್ರವನ್ನು ಸೂಚಿಸುತ್ತಾರೆ. ಪ್ರೀ ಮಾರ್ಟಮ್ ತಂತ್ರ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 1 ವರ್ಷ ಕಳೆದಿದೆ ಮತ್ತು ನಾನು ತೆಗೆದುಕೊಂಡ ಈ ನಿರ್ಧಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ಈ ವೈಫಲ್ಯಕ್ಕೆ ಏನೆಲ್ಲ ಕಾರಣಗಳಿರಬಹುದು ಎಂದು ಪಟ್ಟಿ ಮಾಡಿ. ಇದು ನಿಮ್ಮ ಭ್ರಮೆಯನ್ನು ಹೋಗಲಾಡಿಸಿ ವಾಸ್ತವಕ್ಕೆ ಹತ್ತಿರ ತರುತ್ತದೆ. ಮುಖ್ಯ ಅಂಶ: ನಮಗೆ ಅರಿವಿಲ್ಲದ ವಿಷಯಗಳ ಬಗ್ಗೆ ನಮಗೆ ಅರಿವಿಲ್ಲದಿರುವುದೇ, ನಾಟ್ ನೋಯಿಂಗ್ ದಟ್ ವಿ ಡೋಂಟ್ ನೋ, ಅತಿ ವಿಶ್ವಾಸಕ್ಕೆ ಮೂಲ ಕಾರಣ. 4. ಪ್ರಾಸ್ಪೆಕ್ಟ್ ಥಿಯರಿ. ಇದು ಕಾನ್ಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟ ಸಿದ್ಧಾಂತ. ನಾವು ಲಾಭಕ್ಕಿಂತ ನಷ್ಟದ ಬಗ್ಗೆ ಹೆಚ್ಚು ಭಯಪಡುತ್ತೇವೆ. ಇದನ್ನು ಲಾಸ್ ಅವರ್ಷನ್ ಎನ್ನಲಾಗುತ್ತದೆ. ನಮಗೆ 100 ರೂಪಾಯಿ ಸಿಕ್ಕಾಗ ಆಗುವ ಸಂತೋಷಕ್ಕಿಂತ ಕೈಯಲ್ಲಿದ್ದ 100 ರೂಪಾಯಿ ಕಳೆದುಕೊಂಡಾಗ ಆಗುವ ನೋವು 2 ಪಟ್ಟು ಹೆಚ್ಚಿರುತ್ತದೆ. ಪ್ರಾಸ್ಪೆಕ್ಟ್ ಥಿಯರಿ ಎನ್ನುವುದು ಡೇನಿಯಲ್ ಕಾನ್ಮನ್ ಮತ್ತು ಅಮೋಸ್ ಟ್ವೆರ್ಸ್ಕಿ
ಅವರು ಅಭಿವೃದ್ಧಿಪಡಿಸಿದ ಅತ್ಯಂತ ಪ್ರಭಾವಶಾಲಿ ಸಿದ್ಧಾಂತವಾಗಿದೆ. ಇದಕ್ಕಾಗಿ ಕಾನ್ಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಲಭಿಸಿತು. ಸಾಂಪ್ರದಾಯಿಕ ಅರ್ಥಶಾಸ್ತ್ರವು ಮನುಷ್ಯರು ಯಾವಾಗಲೂ ತರ್ಕಬದ್ಧವಾಗಿ ಯೋಚಿಸುತ್ತಾರೆ, ರ್ಯಾಷನಲ್ ಎಂದು ಹೇಳುತ್ತದೆ. ಆದರೆ ಪ್ರಾಸ್ಪೆಕ್ಟ್ ಥಿಯರಿಯು ಮನುಷ್ಯರು ಅನಿಶ್ಚಿತತೆಯ ಸಂದರ್ಭದಲ್ಲಿ ಹೇಗೆ ಅತಾರ್ಕಿಕವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ವಿವರಿಸುತ್ತದೆ. ಇದರ ಪ್ರಮುಖ ಅಂಶಗಳು ಇಲ್ಲಿವೆ. 1. ಉಲ್ಲೇಖ ಬಿಂದು, ರೆಫರೆನ್ಸ್ ಪಾಯಿಂಟ್. ನಾವು ಲಾಭ ಅಥವಾ ನಷ್ಟವನ್ನು ಸಂಪೂರ್ಣ ಮೌಲ್ಯದಲ್ಲಿ ಅಳೆಯುವುದಿಲ್ಲ, ಬದಲಿಗೆ ಒಂದು ಉಲ್ಲೇಖ ಬಿಂದುವಿನಿಂದ ಅಳೆಯುತ್ತೇವೆ. ಉದಾಹರಣೆ, ನಿಮ್ಮ ಸಂಬಳ 50,000 ರೂಪಾಯಿಯಿಂದ 60,000 ರೂಪಾಯಿಗೆ ಏರಿದರೆ ನಿಮಗೆ ಸಂತೋಷವಾಗುತ್ತದೆ. ಆದರೆ ನಿಮ್ಮ ಸಂಬಳ 70,000 ರೂಪಾಯಿ ಇರುತ್ತದೆ ಎಂದು ನಿರೀಕ್ಷಿಸಿದ್ದರೆ, ರೆಫರೆನ್ಸ್ ಪಾಯಿಂಟ್, ಈಗ ಸಿಕ್ಕಿದ 60,000 ರೂಪಾಯಿ ನಿಮಗೆ ನಷ್ಟದಂತೆ ಭಾಸವಾಗುತ್ತದೆ. 2. ನಷ್ಟದ ಭಯ, ಲಾಸ್ ಅವರ್ಷನ್. ಪ್ರಾಸ್ಪೆಕ್ಟ್ ಥಿಯರಿಯ ಅತ್ಯಂತ ಪ್ರಮುಖ ಸಂಶೋಧನೆ ಎಂದರೆ ನಷ್ಟದ ನೋವು ಲಾಭದ ಸಂತೋಷಕ್ಕಿಂತ 2 ಪಟ್ಟು ಹೆಚ್ಚು. ಗಣಿತದ ಪ್ರಕಾರ 100 ರೂಪಾಯಿ ಲಾಭ ಮತ್ತು 100 ರೂಪಾಯಿ ನಷ್ಟ ಸಮಾನ. ಆದರೆ ಮಾನಸಿಕವಾಗಿ 100 ರೂಪಾಯಿ ಕಳೆದುಕೊಂಡ ನೋವನ್ನು ಹೋಗಲಾಡಿಸಲು ನಮಗೆ ಕನಿಷ್ಠ 200 ರೂಪಾಯಿ ಲಾಭದ ಅಗತ್ಯವಿರುತ್ತದೆ. 3. ಇಳಿಕೆಯಾಗುವ ಸಂವೇದನೆ, ಡಿಮಿನಿಷಿಂಗ್ ಸೆನ್ಸಿಟಿವಿಟಿ. ಹಣದ ಮೊತ್ತ ಹೆಚ್ಚಾದಂತೆ ಅದರ ಮೇಲಿನ ನಮ್ಮ ಸಂವೇದನೆ ಕಡಿಮೆಯಾಗುತ್ತದೆ. ಉದಾಹರಣೆ, 100 ರೂಪಾಯಿ ಬೆಲೆಯ ವಸ್ತುವಿನ ಮೇಲೆ 10 ರೂಪಾಯಿ ರಿಯಾಯಿತಿ ಸಿಕ್ಕರೆ ನಾವು ಖುಷಿ ಪಡುತ್ತೇವೆ. ಆದರೆ 10,000 ರೂಪಾಯಿ ಬೆಲೆಯ ವಸ್ತುವಿನ ಮೇಲೆ ಅದೇ 10 ರೂಪಾಯಿ ರಿಯಾಯಿತಿ ಸಿಕ್ಕರೆ ನಮಗೆ ಅದರ ಬೆಲೆ ತಗ್ಗಿತು ಅನಿಸುವುದಿಲ್ಲ. 4. ರಿಸ್ಕ್ ತೆಗೆದುಕೊಳ್ಳುವ ವರ್ತನೆ, ರಿಸ್ಕ್ ಸೀಕಿಂಗ್ ವಿರುದ್ಧ ರಿಸ್ಕ್ ಅವೆರ್ಷನ್. ಪ್ರಾಸ್ಪೆಕ್ಟ್ ಥಿಯರಿಯು ನಾವು ಲಾಭ ಮತ್ತು ನಷ್ಟದ ಸಂದರ್ಭದಲ್ಲಿ ಹೇಗೆ ವಿಭಿನ್ನವಾಗಿ ವರ್ತಿಸುತ್ತೇವೆ ಎಂದು ತೋರಿಸುತ್ತದೆ. ಲಾಭದ ಸಂದರ್ಭದಲ್ಲೂ ರಿಸ್ಕ್ ತೆಗೆದುಕೊಳ್ಳಲು ಹೆದರುತ್ತೇವೆ, ರಿಸ್ಕ್ ಅವೆರ್ಷನ್. ಕಾರಣ, ಖಚಿತವಾಗಿ ಸಿಗುವ 500 ರೂಪಾಯಿಯನ್ನು ನಾವು ಅನಿಶ್ಚಿತವಾಗಿ ಸಿಗುವ 1000 ರೂಪಾಯಿಗಿಂತ ಹೆಚ್ಚು ಇಷ್ಟಪಡುತ್ತೇವೆ. ನಷ್ಟದ ಸಂದರ್ಭ, ಲಾಸಸ್. ನಷ್ಟದ ಸಂದರ್ಭದಲ್ಲಿ ನಾವು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗುತ್ತೇವೆ, ರಿಸ್ಕ್ ಸೀಕಿಂಗ್. ಕಾರಣ, ಖಚಿತವಾದ ನಷ್ಟವನ್ನು ತಪ್ಪಿಸಲು ನಾವು ದೊಡ್ಡ ಜೂಜನ್ನು ಆಡಲು ಸಿದ್ಧರಾಗುತ್ತೇವೆ. 5. ನಿರ್ಧಾರದ ತೂಕ, ಪ್ರಾಬಬಿಲಿಟಿ ವೆಯ್ಟಿಂಗ್. ನಾವು ಸಣ್ಣ ಸಾಧ್ಯತೆಗಳನ್ನು, ಸ್ಮಾಲ್ ಪ್ರಾಬಬಿಲಿಟೀಸ್, ಅತಿಯಾಗಿ ಅಂದಾಜು ಮಾಡುತ್ತೇವೆ. ಲಾಟರಿ ಮತ್ತು ಇನ್ಶೂರೆನ್ಸ್. ಲಾಟರಿ ಗೆಲ್ಲುವ ಸಾಧ್ಯತೆ ತೀರಾ ಕಡಿಮೆ ಇದ್ದರೂ ಜನರು ಅದರ ಮೇಲೆ ಹಣ ಹೂಡುತ್ತಾರೆ. ಹಾಗೆಯೇ ಅಪಘಾತವಾಗುವ ಸಾಧ್ಯತೆ ಕಡಿಮೆ ಇದ್ದರೂ ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಮಾಡಿಸುತ್ತಾರೆ. ಏಕೆಂದರೆ ನಮ್ಮ ಮೆದುಳು ಸಾಧ್ಯತೆಗಿಂತ ಆ ಘಟನೆಯ ಪರಿಣಾಮಕ್ಕೆ ಹೆಚ್ಚು ತೂಕ ನೀಡುತ್ತದೆ. ಪ್ರಾಸ್ಪೆಕ್ಟ್ ಥಿಯರಿಯ ಪ್ರಾಯೋಗಿಕ ಬಳಕೆ, ಮಾರ್ಕೆಟಿಂಗ್. ಈ ಆಫರ್ ಬಳಸಿದರೆ 500 ರೂಪಾಯಿ ಉಳಿಸಬಹುದು ಎನ್ನುವುದಕ್ಕಿಂತ ಈ ಆಫರ್ ಬಳಸದಿದ್ದರೆ ನೀವು 500 ರೂಪಾಯಿ ಕಳೆದುಕೊಳ್ಳುತ್ತೀರಿ ಎಂದು ಹೇಳುವುದು ಹೆಚ್ಚು ಪರಿಣಾಮಕಾರಿ, ಲಾಸ್ ಅವರ್ಷನ್. ಹೂಡಿಕೆ. ಷೇರು ಮಾರುಕಟ್ಟೆಯಲ್ಲಿ ನಷ್ಟವಾಗುತ್ತಿರುವ ಷೇರುಗಳನ್ನು ಜನರು ಮಾರಾಟ ಮಾಡುವುದಿಲ್ಲ, ಏಕೆಂದರೆ ಮಾರಾಟ ಮಾಡಿದರೆ ನಷ್ಟ ಖಚಿತವಾಗುತ್ತದೆ ಎಂಬ ಭಯ. ಸಾರಾಂಶ, ವಸ್ತುನಿಷ್ಠ ಲಾಭಕ್ಕಿಂತ ಆಬ್ಜೆಕ್ಟಿವ್ ಗೇನ್. ಆ ಲಾಭ ಅಥವಾ ನಷ್ಟ ನಮಗೆ ಹೇಗೆ ಅನಿಸುತ್ತದೆ, ಸಬ್ಜೆಕ್ಟಿವ್ ವ್ಯಾಲ್ಯೂ ಎಂಬುದರ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಪ್ರಾಸ್ಪೆಕ್ಟ್ ಥಿಯರಿಯು ನಮ್ಮ ದೈನಂದಿನ ಶಾಪಿಂಗ್ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ನಮಗೆ ಅರಿವಿಲ್ಲದಂತೆಯೇ ದೊಡ್ಡ ಪ್ರಭಾವ ಬೀರುತ್ತದೆ. ವ್ಯಾಪಾರಿಗಳು ಮತ್ತು ಮಾರ್ಕೆಟಿಂಗ್ ತಜ್ಞರು ಈ ಸಿದ್ಧಾಂತವನ್ನು ಬಳಸಿ ನಮ್ಮನ್ನು ಹೆಚ್ಚು ಖರ್ಚು ಮಾಡುವಂತೆ ಪ್ರೇರೇಪಿಸುತ್ತಾರೆ. ಇದರ ಕೆಲವು ಪ್ರಾಯೋಗಿಕ ಉದಾಹರಣೆಗಳು ಇಲ್ಲಿವೆ. 1. ಸೀಮಿತ ಅವಧಿಯ ಆಫರ್ ಮತ್ತು ನಷ್ಟದ ಭಯ, ಲಾಸ್ ಅವರ್ಷನ್. ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ ಸೈಟ್ಗಳಲ್ಲಿ ಇನ್ನೂ 2 ಗಂಟೆ ಮಾತ್ರ ಬಾಕಿ ಅಥವಾ ಕೇವಲ 3 ವಸ್ತುಗಳು ಮಾತ್ರ ಉಳಿದಿವೆ ಎಂಬ ಬೋರ್ಡ್ಗಳನ್ನು ನೀವು ನೋಡಿರುತ್ತೀರಿ. ಪ್ರಭಾವ, ನೀವು ವಸ್ತು ಖರೀದಿಸಿ ಸಿಗುವ ಲಾಭಕ್ಕಿಂತ ಆ ಆಫರ್ ಅನ್ನು ಕಳೆದುಕೊಳ್ಳುತ್ತಿದ್ದೇವೆ, ಲಾಸ್ ಎಂಬುದರ ಭಯ ನಿಮ್ಮನ್ನು ಆ ವಸ್ತು ಬೇಡದಿದ್ದರೂ ಖರೀದಿಸುವಂತೆ ಮಾಡುತ್ತದೆ. ನಷ್ಟದ ಭಯವು ಲಾಭದ ಸಂತೋಷಕ್ಕಿಂತ ಬಲವಾಗಿರುತ್ತದೆ. 2. ರಿಯಾಯಿತಿಗಳ ಪ್ರದರ್ಶನ, ಫ್ರೇಮಿಂಗ್ ಆ್ಯಂಡ್ ರೆಫರೆನ್ಸ್ ಪಾಯಿಂಟ್. ಒಂದು ಶರ್ಟ್ ಮೇಲೆ ನೇರವಾಗಿ 500 ರೂಪಾಯಿ ಅಂತ ಬರೆಯುವ ಬದಲು 1500 ರೂಪಾಯಿ, ಈಗ ಕೇವಲ 500 ರೂಪಾಯಿ, 66% ಆಫ್ ಎಂದು ಬರೆಯಲಾಗುತ್ತದೆ. ಪ್ರಭಾವ, ಇಲ್ಲಿ 1500 ರೂಪಾಯಿ ನಿಮ್ಮ ಉಲ್ಲೇಖ ಬಿಂದು, ರೆಫರೆನ್ಸ್ ಪಾಯಿಂಟ್ ಆಗುತ್ತದೆ. 500 ರೂಪಾಯಿ ವೆಚ್ಚ ಮಾಡುತ್ತಿದ್ದೇನೆ ಎಂಬ ಭಾವನೆಗಿಂತ 1000 ರೂಪಾಯಿ ಉಳಿಸಿದೆ ಎಂಬ ಲಾಭದ ಭಾವನೆಯನ್ನು ಪ್ರಾಸ್ಪೆಕ್ಟ್ ಥಿಯರಿ
ಸೃಷ್ಟಿಸುತ್ತದೆ. 3. ಉಚಿತ ವಿತರಣೆ ಮತ್ತು ಕನಿಷ್ಠ ಖರೀದಿ. 499 ರೂಪಾಯಿಗಿಂತ ಹೆಚ್ಚು ಖರೀದಿಸಿದರೆ ಉಚಿತ ವಿತರಣೆ ಎಂಬ ನಿಯಮವನ್ನು ಗಮನಿಸಿ. ಪ್ರಭಾವ: ನಿಮ್ಮ ಕಾರ್ಟ್ನಲ್ಲಿ 400 ರೂಪಾಯಿನ ವಸ್ತು ಇದ್ದಾಗ ವಿತರಣಾ ಶುಲ್ಕವಾಗಿ ಡೆಲಿವರಿ ಚಾರ್ಜಸ್ 50 ರೂಪಾಯಿ ನೀಡುವುದನ್ನು ನೀವು ನಷ್ಟ ಎಂದು ಭಾವಿಸುತ್ತೀರಿ. ಆ 50 ರೂಪಾಯಿ ನಷ್ಟವನ್ನು ತಪ್ಪಿಸಲು ನೀವು ಮತ್ತೊಂದು ಬೇಡದ 100 ರೂಪಾಯಿ ವಸ್ತುವನ್ನು ಖರೀದಿಸುತ್ತೀರಿ. ಇಲ್ಲಿ ನೀವು ವಾಸ್ತವವಾಗಿ ಹೆಚ್ಚು ಹಣ ಖರ್ಚು ಮಾಡುತ್ತಿದ್ದರೂ ನಷ್ಟ ತಪ್ಪಿಸಿದ ಸಮಾಧಾನ ನಿಮಗೆ ಇರುತ್ತದೆ. ಹಣಕಾಸಿನ ನಿರ್ಧಾರಗಳಲ್ಲಿ ರಿಸ್ಕ್ ತೆಗೆದುಕೊಳ್ಳುವ ರೀತಿ. ಟ್ಯಾಕ್ಸ್ ಉಳಿತಾಯದ ಸನ್ನಿವೇಶ. ಪ್ರಾಸ್ಪೆಕ್ಟ್ ಥಿಯರಿಯ ಪ್ರಭಾವ. ವರ್ಷದ ಕೊನೆಯಲ್ಲಿ ತೆರಿಗೆ ಕಟ್ಟಬೇಕು ಎಂಬ ನೋವಿನಿಂದ ತಪ್ಪಿಸಿಕೊಳ್ಳಲು ಲಾಸ್ ಅವೆರ್ಷನ್. ಜನರು ಕೊನೆಯ ಕ್ಷಣದಲ್ಲಿ ಸರಿಯಾದ ಸಂಶೋಧನೆ ಮಾಡದೆ ಎಲ್ಲಿಯೋ ಹಣ ಹೂಡಿಕೆ ಮಾಡುತ್ತಾರೆ. ಷೇರು ಮಾರಾಟದ ಸನ್ನಿವೇಶ. ಪ್ರಾಸ್ಪೆಕ್ಟ್ ಥಿಯರಿಯ ಪ್ರಭಾವ. ಲಾಭದಲ್ಲಿರುವ ಷೇರುಗಳನ್ನು ಜನರು ತಕ್ಷಣ ಮಾರಿಬಿಡುತ್ತಾರೆ, ಲಾಭ ಕೈತಪ್ಪಬಾರದು ಎಂಬ ಭಯ. ಆದರೆ ನಷ್ಟದಲ್ಲಿರುವ ಷೇರುಗಳನ್ನು ಎಂದಾದರೂ ಬೆಲೆ ಏರಬಹುದು ಎಂದು ಹಿಡಿದಿಟ್ಟುಕೊಳ್ಳುತ್ತಾರೆ, ನಷ್ಟವನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದ ಕಾರಣ. 5ನೇದು ಕ್ರೆಡಿಟ್ ಕಾರ್ಡ್ ಬಳಕೆ. ನಗದು ಹಣ ನೀಡುವಾಗ ನಿಮ್ಮ ಕೈಯಿಂದ ಹಣ ಹೋಗುತ್ತಿರುವುದಾಗಿ ಭೌತಿಕವಾಗಿ ಕಾಣಿಸುತ್ತದೆ. ಇದು ನೋವುಂಟು ಮಾಡುತ್ತದೆ. ಆದರೆ ಕ್ರೆಡಿಟ್ ಕಾರ್ಡ್ ಅಥವಾ ಡಿಜಿಟಲ್ ಪೇಮೆಂಟ್ ಈ ನೋವನ್ನು ಮರೆಸುತ್ತದೆ. ಪ್ರಭಾವ: ಹಣ ಪಾವತಿಯನ್ನು ಭವಿಷ್ಯಕ್ಕೆ ತಳ್ಳುವುದರಿಂದ ಬೈ ನೌ ಪೇ ಲೇಟರ್. ಸದ್ಯಕ್ಕೆ ನಮಗೆ ನಷ್ಟದ ಅನುಭವ ಆಗುವುದಿಲ್ಲ, ಕೇವಲ ವಸ್ತು ಸಿಕ್ಕಿದ ಲಾಭ ಮಾತ್ರ ಕಾಣಿಸುತ್ತದೆ. ಇದರಿಂದ ಪಾರಾಗುವುದು ಹೇಗೆ? ಸಿಸ್ಟಮ್ 2ನ ಬಳಕೆ. 1. ಒಟ್ಟು ವೆಚ್ಚವನ್ನು ನೋಡಿ. ರಿಯಾಯಿತಿ ಎಷ್ಟು ಎಂಬ ಬದಲು ನನ್ನ ಕೈಯಿಂದ ಎಷ್ಟು ಹಣ ಹೋಗುತ್ತಿದೆ ಎಂದು ಯೋಚಿಸಿ. 2. ನಷ್ಟವನ್ನು ಒಪ್ಪಿಕೊಳ್ಳಿ. ತಪ್ಪು ಹೂಡಿಕೆ ಅಥವಾ ಅನಗತ್ಯ ವಸ್ತುವನ್ನು ಹಣ ಹೋಗಿದೆ ಎಂಬ ಕಾರಣಕ್ಕೆ ಹಿಡಿದಿಟ್ಟುಕೊಳ್ಳಬೇಡಿ. 3. ಲಿಸ್ಟ್ ಮಾಡಿ. ಶಾಪಿಂಗ್ ಮಾಡುವ ಮೊದಲು ಪಟ್ಟಿ ಸಿದ್ಧಪಡಿಸಿ. ಇದು ಸಿಸ್ಟಮ್ 1ರ ಆತುರದ ನಿರ್ಧಾರಗಳನ್ನು ತಡೆಯುತ್ತದೆ. 2 ನಾನುಗಳು, 2 ಸೆಲ್ವ್ಸ್. ಪುಸ್ತಕದ ಕೊನೆಯಲ್ಲಿ ಕಾನ್ಮನ್ ನಮ್ಮನ್ನು 2 ವ್ಯಕ್ತಿಗಳಾಗಿ ವಿಭಾಗಿಸುತ್ತಾರೆ. 1. ಅನುಭವಿಸುವ ನಾನು, ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್. ಪ್ರಸ್ತುತ ಕ್ಷಣದಲ್ಲಿ ನಾವು ಏನನ್ನು ಅನುಭವಿಸುತ್ತಿದ್ದೇವೆ ಎಂಬುದು. 2. ನೆನಪಿಡುವ ನಾನು, ರಿಮೆಂಬರಿಂಗ್ ಸೆಲ್ಫ್. ಆ ಅನುಭವ ಮುಗಿದ ನಂತರ ನಾನು ಅದನ್ನು ಹೇಗೆ ನೆನಪಿಸಿಕೊಳ್ಳುತ್ತೇನೆ ಎಂಬುದು. ನಮ್ಮ ನಿರ್ಧಾರಗಳು ನಾವು ಅನುಭವಿಸಿದ್ದಕ್ಕಿಂತ ನಾವು ನೆನಪಿಸಿಕೊಳ್ಳುವ ಕಥೆಗಳ ಮೇಲೆ ಹೆಚ್ಚು ಆಧಾರಿತವಾಗಿರುತ್ತದೆ. ಡೇನಿಯಲ್ ಕಾನ್ಮನ್ ಅವರು ತಮ್ಮ ಸಂಶೋಧನೆಯಲ್ಲಿ ಮನುಷ್ಯನಿಗೆ 2 ರೀತಿಯ ನಾನು ಅಥವಾ ಸ್ವತ್ವ, 2 ಸೆಲ್ವ್ಸ್ ಇದೆ ಎಂದು ವಿವರಿಸುತ್ತಾರೆ. ನಾವು ಸುಖ ದುಃಖಗಳನ್ನು ಹೇಗೆ ಅನುಭವಿಸುತ್ತೇವೆ ಮತ್ತು ಅವುಗಳನ್ನು ಹೇಗೆ ನೆನಪಿಟ್ಟುಕೊಳ್ಳುತ್ತೇವೆ ಎಂಬುದರ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ಅವರು ಹೇಳುತ್ತಾರೆ. ಅವುಗಳೆಂದರೆ: 1. ಅನುಭವಿಸುವ ನಾನು, ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್. 2. ನೆನಪಿಟ್ಟುಕೊಳ್ಳುವ ನಾನು, ರಿಮೆಂಬರಿಂಗ್ ಸೆಲ್ಫ್. ಅನುಭವಿಸುವ ನಾನು ಇದು ಈಗ ಹೇಗೆನಿಸುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತದೆ. ಇದು ವರ್ತಮಾನದಲ್ಲಿ ಬದುಕುತ್ತದೆ. ಪ್ರತಿ ಕ್ಷಣದ ಅನುಭವವನ್ನು, ಸಂತೋಷ ಅಥವಾ ನೋವು, ನೇರವಾಗಿ ಅನುಭವಿಸುತ್ತದೆ. ಆದರೆ ಈ ಅನುಭವಗಳು ಕ್ಷಣಿಕ. ಅನುಭವ ಮುಗಿದ ತಕ್ಷಣ ಅದು ಮಾಯವಾಗುತ್ತದೆ. 2. ನೆನಪಿಟ್ಟುಕೊಳ್ಳುವ ನಾನು ಇದು ಒಟ್ಟಾರೆಯಾಗಿ ಹೇಗಿತ್ತು ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತದೆ. ಇದು ಕಳೆದ ಘಟನೆಗಳ ಬಗ್ಗೆ ಕಥೆಯನ್ನು ಸಿದ್ಧಪಡಿಸುತ್ತದೆ. ಇದು ನಮ್ಮ ನೆನಪುಗಳನ್ನು ಸಂಗ್ರಹಿಸಿಡುತ್ತದೆ ಮತ್ತು ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಆಶ್ಚರ್ಯವೆಂದರೆ ಇದು ಇಡೀ ಅನುಭವದ ಪ್ರತಿ ಕ್ಷಣವನ್ನೂ ನೆನಪಿಟ್ಟುಕೊಳ್ಳುವುದಿಲ್ಲ, ಬದಲಿಗೆ ಕೆಲವು ಮುಖ್ಯ ಅಂಶಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತದೆ. ಈ 2ರ ನಡುವಿನ ಸಂಘರ್ಷ ಪೀಕ್ ಎಂಡ್ ರೂಲ್. ಕಾನ್ಮನ್ ಅವರ ಪ್ರಕಾರ ನೆನಪಿಟ್ಟುಕೊಳ್ಳುವ ನಾನು ಇಡೀ ಘಟನೆಯ ಸಮಯವನ್ನು, ಡ್ಯೂರೇಷನ್, ಲೆಕ್ಕಿಸುವುದಿಲ್ಲ. ಅದು ಕೇವಲ 2 ವಿಷಯಗಳನ್ನು ಮಾತ್ರ ಗಮನಿಸುತ್ತದೆ. 1. ಪೀಕ್, ಘಟನೆಯ ಅತ್ಯಂತ ತೀವ್ರವಾದ ಕ್ಷಣ, ಅತಿ ಹೆಚ್ಚು ಸುಖ ಅಥವಾ ಅತಿ ಹೆಚ್ಚು ನೋವು. 2. ಎಂಡ್, ಘಟನೆಯು ಹೇಗೆ ಕೊನೆಗೊಂಡಿತು ಎಂಬುದು. ಉದಾಹರಣೆಗೆ, ನೀವು 2 ವಾರಗಳ ಕಾಲ ಸುಂದರವಾದ ಪ್ರವಾಸಕ್ಕೆ ಹೋಗಿದ್ದೀರಿ ಎಂದು ಭಾವಿಸಿ. 13 ದಿನಗಳ ಕಾಲ ತುಂಬ ಮಜಾ ಮಾಡಿದ್ದೀರಿ. ಆದರೆ ಕೊನೆಯ ದಿನ ವಿಮಾನ ಮಿಸ್ ಆಗಿ ಹೋಟೆಲ್ನಲ್ಲಿ ಗಲಾಟೆಯಾಗಿ ಅತಿ ಹೆಚ್ಚು ತೊಂದರೆ ಅನುಭವಿಸಿದಿರಿ. ಇಲ್ಲಿ ನಿಮ್ಮ ಅನುಭವಿಸುವ ನಾನು 13 ದಿನಗಳ ಕಾಲ ಸುಖವಾಗಿತ್ತು ಎನ್ನುತ್ತದೆ. ಆದರೆ ನಿಮ್ಮ ನೆನಪಿಟ್ಟುಕೊಳ್ಳುವ ನಾನು
ಇಡೀ ಪ್ರವಾಸವನ್ನು ತುಂಬ ಕೆಟ್ಟದಾಗಿತ್ತು ಎಂದು ನಿರ್ಧರಿಸುತ್ತದೆ. ಏಕೆಂದರೆ ಕೊನೆಯ ಕ್ಷಣ ಎಂಡ್ ಕೆಟ್ಟದಾಗಿತ್ತು. ಜೀವನದ ನಿರ್ಧಾರಗಳ ಮೇಲೆ ಇದರ ಪ್ರಭಾವ. ಪ್ರಾಮುಖ್ಯತೆಯ ಅಂಶ. ಅನುಭವಿಸುವ ನಾನು ಪ್ರತಿ ಕ್ಷಣದ ಸಂತೋಷಕ್ಕೆ ಒತ್ತು ನೀಡುತ್ತದೆ. ನೆನಪಿಟ್ಟುಕೊಳ್ಳುವ ನಾನು ಕಥೆ ಮತ್ತು ನೆನಪಿನ ಸೌಂದರ್ಯಕ್ಕೆ ಒತ್ತು ನೀಡುತ್ತದೆ. ನಿರ್ಧಾರಗಳ ಅಂಶ. ಅನುಭವಿಸುವ ನಾನು ಸದ್ಯದ ಸುಖಕ್ಕಾಗಿ ಹಂಬಲಿಸುತ್ತದೆ. ನೆನಪಿಟ್ಟುಕೊಳ್ಳುವ ನಾನು ಹಳೆಯ ನೆನಪುಗಳ ಆಧಾರದ ಮೇಲೆ ಮುಂದಿನ ಪ್ಲ್ಯಾನ್ ಮಾಡುತ್ತದೆ. ಸಮಯದ ಪ್ರಭಾವದ ಅಂಶ. ಅನುಭವಿಸುವ ನಾನು ಸಮಯ ಮುಖ್ಯ, ಕೆಲವು ಕಾಲ ಸುಖವಾಗಿದ್ದರೆ ಒಳ್ಳೆಯದು ಎನ್ನುತ್ತದೆ. ನೆನಪಿಟ್ಟುಕೊಳ್ಳುವ ನಾನು ಸಮಯ ಮುಖ್ಯವಲ್ಲ, ಕೊನೆ ಚೆನ್ನಾಗಿದ್ದರೆ ಸಾಕು ಎಂದುಕೊಳ್ಳುತ್ತದೆ. ನಾವು ಯಾರ ಮಾತು ಕೇಳುತ್ತೇವೆ? ನಾವು ಸಾಮಾನ್ಯವಾಗಿ ನೆನಪಿಟ್ಟುಕೊಳ್ಳುವ ನಾನು ಹೇಳಿದಂತೆ ಕೇಳುತ್ತೇವೆ. ಉದಾಹರಣೆಗೆ, ಒಂದು ಸಿನಿಮಾದ ಅಂತ್ಯ ಚೆನ್ನಾಗಿಲ್ಲದಿದ್ದರೆ ನಾವು ಆ ಇಡೀ ಸಿನಿಮಾ 3 ಗಂಟೆಗಳ ಕಾಲ ನಮಗೆ ನೀಡಿದ ಸಂತೋಷವನ್ನು ಮರೆತು ಬಿಡುತ್ತೇವೆ. ಕಾನ್ಮನ್ ಅವರ ಕಿವಿ ಮಾತು. ನಾವು ನಿಜವಾದ ಸುಖವನ್ನು ಕಾಣಬೇಕಾದರೆ ಕೇವಲ ನೆನಪುಗಳನ್ನು, ಸೆಲ್ಫೀಸ್, ಫೋಟೋಸ್, ಸ್ಟೋರೀಸ್ ಸಂಗ್ರಹಿಸುವುದರಲ್ಲಿ ಬದುಕದೆ ವರ್ತಮಾನದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುವ ನಾನು ಮೂಲಕ ಅನುಭವಿಸುವುದನ್ನು ಕಲಿಯಬೇಕು. ಈ 2 ನಾನುಗಳ ಪರಿಕಲ್ಪನೆಯು ನಾವು ಜೀವನದ ಘಟನೆಗಳನ್ನು ಮೌಲ್ಯಮಾಪನ ಮಾಡುವ ರೀತಿಯನ್ನೇ ಬದಲಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಕೇಳಿದ ಸಮಯದ ನಿರ್ಲಕ್ಷ್ಯ, ಡ್ಯೂರೇಷನ್ ನೆಗ್ಲೆಕ್ಟ್ ಎಂಬ ಕುತೂಹಲಕಾರಿ ವಿಷಯವನ್ನು ನೋಡಬೇಕು. ಸಮಯದ ನಿರ್ಲಕ್ಷ್ಯ, ಡ್ಯೂರೇಷನ್ ನೆಗ್ಲೆಕ್ಟ್ ಎಂದರೆ ಏನು? ನಮ್ಮ ನೆನಪಿಟ್ಟುಕೊಳ್ಳುವ ನಾನು, ರಿಮೆಂಬರಿಂಗ್ ಸೆಲ್ಫ್, ಒಂದು ಘಟನೆಯು ಎಷ್ಟು ಸಮಯ ನಡೆಯಿತು ಎಂಬುದಕ್ಕೆ ಕಿಂಚಿತ್ತೂ ಪ್ರಾಮುಖ್ಯತೆ ನೀಡುವುದಿಲ್ಲ. ಅದು 1 ಗಂಟೆಯ ಸುಖವಾಗಿರಲಿ ಅಥವಾ 1 ತಿಂಗಳ ಸುಖವಾಗಿರಲಿ, ನೆನಪಿನಲ್ಲಿ ಉಳಿಯುವುದು ಕೇವಲ ಆ ಅನುಭವದ ತೀವ್ರತೆ, ಇಂಟೆನ್ಸಿಟಿ ಮಾತ್ರ. ಉದಾಹರಣೆ, ರಜೆ ಅಥವಾ ಪ್ರವಾಸ. ನೀವು 1 ವಾರ ಪ್ರವಾಸಕ್ಕೆ ಹೋಗುತ್ತೀರಿ ಎಂದು ಭಾವಿಸಿ. ಅಲ್ಲಿ ನೀವು ಪ್ರತಿದಿನವೂ ಒಂದೇ ರೀತಿಯ ಸುಖವನ್ನು ಅನುಭವಿಸುತ್ತೀರಿ. ಈಗ ನೀವು ಆ ಪ್ರವಾಸವನ್ನು ಇನ್ನೂ 1 ವಾರ ವಿಸ್ತರಿಸುತ್ತೀರಿ, ಒಟ್ಟು 2 ವಾರ. ನಿಮ್ಮ ಅನುಭವಿಸುವ ನಾನು ಖಂಡಿತವಾಗಿಯೂ 2 ಪಟ್ಟು ಹೆಚ್ಚು ಸುಖ ಪಡೆಯುತ್ತದೆ. ಆದರೆ ನೀವು ಮನೆಗೆ ಬಂದ ಮೇಲೆ ನಿಮ್ಮ ನೆನಪಿಟ್ಟುಕೊಳ್ಳುವ ನಾನು ಆ 2 ವಾರಗಳ ಪ್ರವಾಸಕ್ಕೆ ನೀಡುವ ಮೌಲ್ಯವು 1 ವಾರದ ಪ್ರವಾಸಕ್ಕೆ ನೀಡುವಷ್ಟೇ ಇರುತ್ತದೆ. ಏಕೆಂದರೆ ಹೊಸದಾಗಿ ಏನೂ ಪೀಕ್ ಕ್ಷಣಗಳು ಇಲ್ಲದಿದ್ದರೆ ಸಮಯ ಹೆಚ್ಚಾದಂತೆ ನೆನಪಿನ ಮೌಲ್ಯ ಹೆಚ್ಚಾಗುವುದಿಲ್ಲ. 2. ಜೀವನದ ಘಟನೆಗಳ ಮೇಲೆ ಪ್ರಭಾವ. ಮದುವೆ ಅಥವಾ ಸಮಾರಂಭ. ಮದುವೆಯಂತಹ ಸಂದರ್ಭಗಳಲ್ಲಿ ಈ 2 ನಾನುಗಳು ಹೇಗೆ ಸಂಘರ್ಷಕ್ಕೆ ಒಳಗಾಗುತ್ತವೆ ನೋಡಿ. ಮದುವೆ ಖರ್ಚು ಮತ್ತು ತಯಾರಿ. ಒಂದು ಮದುವೆ ಸಮಾರಂಭವು 2-3 ದಿನ ನಡೆಯಬಹುದು. ಆ ದಿನಗಳಲ್ಲಿ ದಂಪತಿಗಳು ಅಥವಾ ಕುಟುಂಬದವರು ಅತಿಯಾದ ಒತ್ತಡ, ದಣಿವು ಮತ್ತು ಆತಂಕದಲ್ಲಿ ಇರುತ್ತಾರೆ. ಅನುಭವಿಸುವ ನಾನು ಕಷ್ಟಪಡುತ್ತಿರುತ್ತದೆ. ನೆನಪಿನ ಶಕ್ತಿ. ಆದರೆ ಮದುವೆಯ ಫೋಟೋಗಳು ಅದ್ಭುತವಾಗಿ ಬಂದಿದ್ದರೆ ಮತ್ತು ಮದುವೆಯ ಕೊನೆಯಲ್ಲಿ ಎಲ್ಲರೂ ಹರಸುವ ಕ್ಷಣ ಸುಂದರವಾಗಿದ್ದರೆ, ನೆನಪಿಟ್ಟುಕೊಳ್ಳುವ ನಾನು ಆ ಇಡೀ ಸಮಾರಂಭವು ಅದ್ಭುತವಾಗಿತ್ತು ಎಂಬ ಕಥೆಯನ್ನು ಸೃಷ್ಟಿಸುತ್ತದೆ. ದೃಷ್ಟಿಕೋನ ಬದಲಾವಣೆ. ಈ ಸಿದ್ಧಾಂತ ತಿಳಿದ ಮೇಲೆ ನಾವು ಕೇವಲ ನೆನಪಿಗಾಗಿ, ಫೋಟೋ ಅಥವಾ ವಿಡಿಯೋಗಳಿಗಾಗಿ ಸಮಾರಂಭ ಮಾಡದೆ ಆ ಕ್ಷಣದಲ್ಲಿ ನಾವು ನಿಜವಾಗಿಯೂ ಸಂತೋಷವಾಗಿದ್ದೇವಾ ಎಂದು ಯೋಚಿಸಲು ಶುರು ಮಾಡುತ್ತೇವೆ. 3. ಪೀಕ್ ಎಂಡ್ ರೂಲ್ ಮತ್ತು ಸಮಯದ ನಿರ್ಲಕ್ಷ್ಯದ ವಿಶ್ಲೇಷಣೆ. ನಾವು ಹೇಗೆ ಮೋಸ ಹೋಗುತ್ತೇವೆ ಎಂದು ನೋಡೋಣ. ಸನ್ನಿವೇಶ. ಅಲ್ಪಾವಧಿಯ ತೀವ್ರ ಸುಖದ ಸನ್ನಿವೇಶ. ಅನುಭವಿಸುವ ನಾನು ವಾಸ್ತವ, ಸ್ವಲ್ಪ ಸಮಯ ಸುಖ ನೀಡುತ್ತದೆ. ನೆನಪಿಟ್ಟುಕೊಳ್ಳುವ ನಾನು ಅಥವಾ ನೆನಪು ಅದ್ಭುತ ಅನುಭವ ಎಂದು ಶಾಶ್ವತವಾಗಿ ಉಳಿಯುತ್ತದೆ. ದೀರ್ಘಾವಧಿಯ ಸಾಧಾರಣ ಸುಖದ ಸನ್ನಿವೇಶ. ಅನುಭವಿಸುವ ನಾನು ವಾಸ್ತವ, ಹೆಚ್ಚಿನ ಸಮಯ ಅನಂತ ನೀಡುತ್ತದೆ. ನೆನಪಿಟ್ಟುಕೊಳ್ಳುವ ನಾನು ಅಥವಾ ನೆನಪು ಓಕೆ ಚೆನ್ನಾಗಿತ್ತು ಎನ್ನುವ ಸಾಧಾರಣ ನೆನಪಾಗಿ ಉಳಿಯುತ್ತದೆ. ಕೊನೆಯಲ್ಲಿ ಕೆಟ್ಟದಾದ ಸನ್ನಿವೇಶ. ಅನುಭವಿಸುವ ನಾನು ಇಡೀ ಘಟನೆಯಲ್ಲಿ ಬಹುಪಾಲು ಸುಖಪಡುತ್ತದೆ. ನೆನಪಿಟ್ಟುಕೊಳ್ಳುವ ನಾನು ಆ ಒಂದು ಕೆಟ್ಟ ಅಂತ್ಯದಿಂದಾಗಿ ಇಡೀ ಘಟನೆಯನ್ನು ಕೆಟ್ಟದ್ದು ಎಂದು ಹಣೆಪಟ್ಟಿ ಹಚ್ಚುತ್ತದೆ. ಇಡೀ ಘಟನೆಯ ಬಹುಪಾಲು ಸುಖ ಅನುಭವಿಸಿರುತ್ತದೆ. ನೀವು ಜೀವನದಲ್ಲಿ ಇದನ್ನು ಹೇಗೆ ಬಳಸಬಹುದು? ಅಂತ್ಯವನ್ನು ಸುಂದರವಾಗಿಸಿ. ಎಂಡ್ ಆನ್ ಎ ಹೈ ನೋಟ್. ಯಾವುದೇ ಪ್ರವಾಸ, ಮೀಟಿಂಗ್ ಅಥವಾ ಪಾರ್ಟಿ ಮುಗಿಸುವಾಗ ಕೊನೆಯ ಕ್ಷಣವು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳಿ. ಇದು ಇಡೀ ಘಟನೆಯ ಬಗ್ಗೆ ಒಳ್ಳೆಯ ನೆನಪನ್ನು ನೀಡುತ್ತದೆ. ಕ್ಷಣಿಕ ಸುಖವನ್ನು ಗೌರವಿಸಿ. ಕೇವಲ ಫೋಟೋ ಕ್ಲಿಕ್ಕಿಸುವುದರಲ್ಲಿ ಮುಳುಗದೆ ಆ ಕ್ಷಣದ ಗಾಳಿ, ವಾತಾವರಣ ಮತ್ತು ಭಾವನೆಯನ್ನು
ಅನುಭವಿಸುವ ನಾನು ಮೂಲಕ ಸವಿಯಿರಿ. ಸಮಯಕ್ಕಿಂತ ವೈವಿಧ್ಯತೆಗೆ ಆದ್ಯತೆ ನೀಡಿ. ಪ್ರವಾಸವನ್ನು ಅನಗತ್ಯವಾಗಿ ವಿಸ್ತರಿಸುವ ಬದಲು ಇರುವ ಸಮಯದಲ್ಲಿ ಹೆಚ್ಚು ಹೊಸ ಮತ್ತು ವಿಭಿನ್ನ ಅನುಭವಗಳನ್ನು ಪೀಕ್ಸ್ ಪಡೆಯಲು ಪ್ರಯತ್ನಿಸಿ. ಒಂದು ಆಸಕ್ತಿದಾಯಕ ಪ್ರಶ್ನೆ: ನೀವು ನಿಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಾಗ ಆ ಘಟನೆಯಲ್ಲಿ ಕಳೆದ ಸಮಯ ನೆನಪಾಗುತ್ತದೆಯೇ ಅಥವಾ ಕೇವಲ ಕೆಲವು ವಿಶೇಷ ಕ್ಷಣಗಳು ಮಾತ್ರ ನೆನಪಾಗುತ್ತವೆಯೇ? ಡೇನಿಯಲ್ ಕಾನ್ಮನ್ ಅವರು ಸಂತೋಷದ ಬಗ್ಗೆ ಮಾತನಾಡುವಾಗ ಅದನ್ನು ಕೇವಲ ಒಂದು ಭಾವನೆಯಾಗಿ ನೋಡದೆ 2 ವಿಭಿನ್ನ ಆಯಾಮಗಳಲ್ಲಿ ವಿವರಿಸುತ್ತಾರೆ. ಇದು ನಾವು ಚರ್ಚಿಸಿದ 2 ನಾನುಗಳಿಗೆ, ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್ ಆ್ಯಂಡ್ ರಿಮೆಂಬರಿಂಗ್ ಸೆಲ್ಫ್, ನೇರವಾಗಿ ಸಂಬಂಧಿಸಿದೆ. ಅವರ ಪ್ರಕಾರದಲ್ಲಿ ಸಂತೋಷದಲ್ಲಿ 2 ವಿಧ. ಒಂದು, ಅನುಭವಿಸುವ ಸುಖ, ಎಮೋಷನಲ್ ವೆಲ್ಬೀಯಿಂಗ್ ಅಥವಾ ಹ್ಯಾಪಿನೆಸ್. ಇದು ನಿಮ್ಮ ಅನುಭವಿಸುವ ನಾನುಗೆ ಸಂಬಂಧಿಸಿದ್ದು. ಪ್ರಶ್ನೆ: ಈಗ ಈ ಕ್ಷಣದಲ್ಲಿ ನಿಮಗೇನು ಅನ್ನಿಸುತ್ತಿದೆ? ಇದು ದಿನನಿತ್ಯದ ಅನುಭವಗಳಾದ ನಗು, ಹರ್ಷ, ಪ್ರೀತಿ ಅಥವಾ ಒತ್ತಡ ಮತ್ತು ಆತಂಕದ ಮೇಲೆ ಅವಲಂಬಿತವಾಗಿರುತ್ತದೆ. ಹಣದ ಪ್ರಭಾವ. ಕಾನ್ಮನ್ ಅವರ ಸಂಶೋಧನೆಯ ಪ್ರಕಾರ ಒಂದು ನಿರ್ದಿಷ್ಟ ಆದಾಯದ ಮಿತಿಯವರೆಗೆ, ಉದಾಹರಣೆಗೆ ವಾರ್ಷಿಕ ಸುಮಾರು $75,000 ಅಥವಾ ಭಾರತದ ಸಂದರ್ಭದಲ್ಲಿ ಉತ್ತಮ ಜೀವನ ಮಟ್ಟಕ್ಕೆ ಬೇಕಾಗುವ ಮೊತ್ತ. ಹಣವು ಇದು ನಿರ್ದಿಷ್ಟ ಆದಾಯದ ಮಿತಿ. ನಿರ್ದಿಷ್ಟ ಆದಾಯದ ಮಿತಿಯವರೆಗೆ ಹಣವು ಈ ಸಂತೋಷವನ್ನು ಹೆಚ್ಚಿಸುತ್ತದೆ. ಆದರೆ ಆ ಮಿತಿಯ ನಂತರ ಹೆಚ್ಚು ಹಣ ಬಂದರೂ ದೈನಂದಿನ ಸಂತೋಷದಲ್ಲಿ ಹೆಚ್ಚಿನ ಬದಲಾವಣೆ ಆಗುವುದಿಲ್ಲ. ಹಣದ ಪ್ರಭಾವ. ವಾರ್ಷಿಕ ಸುಮಾರು $75,000 ಅಥವಾ ಭಾರತದ ಸಂದರ್ಭದಲ್ಲಿ ಉತ್ತಮ ಜೀವನ ಮಟ್ಟಕ್ಕೆ ಬೇಕಾದ ಮೊತ್ತ. ಕಾನ್ಮನ್ ಅವರ ಸಂಶೋಧನೆಯ ಪ್ರಕಾರ ಈ ನಿರ್ದಿಷ್ಟ ಆದಾಯ ಮಿತಿಯವರೆಗೆ ಹಣವು ಈ ಸಂತೋಷವನ್ನು ಹೆಚ್ಚಿಸುತ್ತದೆ. ಆದರೆ ಆ ಮಿತಿಯ ನಂತರ ಹೆಚ್ಚು ಹಣ ಬಂದರೂ ದೈನಂದಿನ ಸಂತೋಷದಲ್ಲಿ ಹೆಚ್ಚಿನ ಬದಲಾವಣೆ ಆಗುವುದಿಲ್ಲ. 2, ಜೀವನದ ತೃಪ್ತಿ, ಲೈಫ್ ಎವ್ಯಾಲ್ಯೂಯೇಷನ್ ಆರ್ ವೆಲ್ಬೀಯಿಂಗ್. ಇದು ನಿಮ್ಮ ನೆನಪಿಟ್ಟುಕೊಳ್ಳುವ ನಾನುಗೆ ಸಂಬಂಧಿಸಿದ್ದು. ಪ್ರಶ್ನೆ: ಒಟ್ಟಾರೆಯಾಗಿ ನಿಮ್ಮ ಜೀವನದ ಬಗ್ಗೆ ನಿಮಗೆ ಏನನ್ನಿಸುತ್ತದೆ? ಇದು ನಿಮ್ಮ ಸಾಧನೆಗಳು, ಗುರಿಗಳು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಇಲ್ಲಿ ಹಣದ ಪ್ರಭಾವ ಭಿನ್ನವಾಗಿದೆ. ಜನರು ಹೆಚ್ಚು ಸಂಪಾದಿಸಿದಷ್ಟು ಅವರ ಜೀವನದ ತೃಪ್ತಿಯ ಮಟ್ಟ ಏರುತ್ತಲೇ ಹೋಗುತ್ತದೆ. ಏಕೆಂದರೆ ಅವರು ತಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಿಕೊಂಡಾಗ ಅಥವಾ ತಮ್ಮ ಗುರಿಗಳನ್ನು ತಲುಪಿದಾಗ ನಾನು ಯಶಸ್ವಿಯಾಗಿದ್ದೇನೆ ಎಂಬ ಭಾವನೆ ಮೂಡುತ್ತದೆ. ಸಂತೋಷದ ಬಗ್ಗೆ ಕಾನ್ಮನ್ ಅವರ ಕೆಲವು ಮುಖ್ಯ ಸಂಶೋಧನೆಗಳು. ಗಮನ ಕೇಂದ್ರಿತ ಭ್ರಮೆ, ಫೋಕಸಿಂಗ್ ಇಲ್ಯೂಷನ್. ನೀವು ಯಾವುದರ ಬಗ್ಗೆ ಯೋಚಿಸುತ್ತಿದ್ದೀರೋ ಅದು ನಿಮ್ಮ ಜೀವನದ ಅತಿ ಮುಖ್ಯ ವಿಷಯ ಎಂದು ನೀವು ಭಾವಿಸುತ್ತೀರಿ. ಉದಾಹರಣೆಗೆ, ನೀವು ನಿಮ್ಮ ಸಂಬಳದ ಬಗ್ಗೆ ಯೋಚಿಸುತ್ತಿರುವಾಗ ನಿಮ್ಮ ಇಡೀ ಜೀವನದ ಸಂತೋಷ ಆ ಸಂಬಳದಲ್ಲೇ ಇದೆ ಎಂದು ನಿಮಗೆ ಅನ್ನಿಸುತ್ತದೆ. ಆದರೆ ವಾಸ್ತವದಲ್ಲಿ ನಿಮ್ಮ ಕುಟುಂಬ, ಆರೋಗ್ಯ ಮತ್ತು ಹವ್ಯಾಸಗಳು ನಿಮ್ಮ ಸಂತೋಷಕ್ಕೆ ಹೆಚ್ಚು ಕಾರಣವಾಗಿರುತ್ತವೆ. ಹೊಂದಾಣಿಕೆ, ಅಡಾಪ್ಷನ್. ಹೊಸ ಕಾರು ಅಥವಾ ಹೊಸ ಮನೆ ಕೊಂಡಾಗ ಆರಂಭದಲ್ಲಿ ಅತೀವ ಸಂತೋಷವಿರುತ್ತದೆ. ಆದರೆ ಸ್ವಲ್ಪ ದಿನಗಳ ನಂತರ ನಮ್ಮ ಮೆದುಳು ಅದಕ್ಕೆ ಒಗ್ಗಿಕೊಳ್ಳುತ್ತದೆ. ಹೆಡೋನಿಕ್ ಟ್ರೆಡ್ಮಿಲ್. ಆ ಸಂತೋಷವು ಮಾಮೂಲಿ ಎನ್ನಿಸಿಬಿಡುತ್ತದೆ. ನಿಜವಾದ ಸಂತೋಷ ಅಥವಾ ಕ್ಷೇಮ, ವೆಲ್ಬೀಯಿಂಗ್ ಪಡೆಯುವುದು ಹೇಗೆ? ಕಾನ್ಮನ್ ಅವರ ವಿಶ್ಲೇಷಣೆಯ ಪ್ರಕಾರ ನಾವು ಈ 2ರ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕು. 1, ಸಮಯದ ಹೂಡಿಕೆ. ಹೆಚ್ಚಿನ ಸಮಯವನ್ನು ನಾವು ಇಷ್ಟಪಡುವ ಜನರೊಂದಿಗೆ ಮತ್ತು ಇಷ್ಟಪಡುವ ಕೆಲಸಗಳಲ್ಲಿ ಕಳೆಯುವುದು ಅನುಭವಿಸುವ ನಾನುವಿಗೆ ಸಂತೋಷ ನೀಡುತ್ತದೆ. 2, ಅರ್ಥಪೂರ್ಣ ಗುರಿಗಳು. ಜೀವನದಲ್ಲಿ ಸಣ್ಣ ಮತ್ತು ದೊಡ್ಡ ಗುರಿಗಳನ್ನು ಸಾಧಿಸುವುದು ನೆನಪಿಟ್ಟುಕೊಳ್ಳುವ ನಾನುವಿಗೆ ತೃಪ್ತಿ ನೀಡುತ್ತದೆ. 3, ಸಮಯದ ನಿರ್ವಹಣೆ. ಅತಿ ಹೆಚ್ಚು ಸಮಯವನ್ನು ಪ್ರಯಾಣ, ಕಮ್ಯೂಟ್ ಅಥವಾ ನಮಗೆ ಇಷ್ಟವಿಲ್ಲದ ಒತ್ತಡದ ಕೆಲಸಗಳಲ್ಲಿ ಕಳೆಯುವುದನ್ನು ಕಡಿಮೆ ಮಾಡಬೇಕು. ಕಾನ್ಮನ್ ಅವರ ಪ್ರಕಾರ ಪ್ರಯಾಣದ ಸಮಯ ಮನುಷ್ಯನ ದೈನಂದಿನ ಸಂತೋಷವನ್ನು ಅತಿ ಹೆಚ್ಚು ಕುಗ್ಗಿಸುವ ಅಂಶವಾಗಿದೆ. ಸಾರಾಂಶ, ಕನ್ಕ್ಲೂಷನ್. ಡೇನಿಯಲ್ ಕಾನ್ಮನ್ ಅವರ ಸಿದ್ಧಾಂತಗಳು ನಮಗೆ ಬೋಧಿಸುವುದು ಒಂದೇ: ನಮ್ಮ ಮೆದುಳು ಪರಿಪೂರ್ಣವಲ್ಲ. ನಾವು ಅತಾರ್ಕಿಕವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ, ನಷ್ಟಕ್ಕೆ ಹೆದರುತ್ತೇವೆ ಮತ್ತು ಭ್ರಮೆಗಳಲ್ಲಿ ಬದುಕುತ್ತೇವೆ. ಆದರೆ ಈ ಪೂರ್ವಾಗ್ರಹಗಳ ಬಗ್ಗೆ ಅರಿವು ಮೂಡಿಸಿಕೊಂಡಾಗ ಸಿಸ್ಟಮ್ 2 ಬಳಸಿ ನಾವು ಉತ್ತಮ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಹೆಚ್ಚು ಅರ್ಥಪೂರ್ಣ ಜೀವನವನ್ನು ನಡೆಸಬಹುದು. ಒಟ್ಟಿನಲ್ಲಿ ಈ ಪುಸ್ತಕವು ನಮ್ಮ ಆಲೋಚನಾ ಕ್ರಮದಲ್ಲಿರುವ ಲೋಪದೋಷಗಳನ್ನು
ನಮಗೆ ತೋರಿಸಿಕೊಡುತ್ತದೆ. ನಾವು ನಮ್ಮನ್ನು ತುಂಬ ತರ್ಕಬದ್ಧ ಪ್ರಾಣಿಗಳು ಎಂದು ಭಾವಿಸುತ್ತೇವೆ. ಆದರೆ ಈ ಪುಸ್ತಕವು ನಾವು ಎಷ್ಟು ಭಾವನಾತ್ಮಕ ಮತ್ತು ಪೂರ್ವಾಗ್ರಹ ಪೀಡಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ಸಾಕ್ಷ್ಯಾಧಾರಗಳೊಂದಿಗೆ ನಿರೂಪಿಸುತ್ತದೆ. ತೀರ್ಮಾನ: ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ನಿಮ್ಮ ಸಿಸ್ಟಮ್ 1 ನೀಡುವ ತಕ್ಷಣದ ಪ್ರತಿಕ್ರಿಯೆಗಳನ್ನು ಪ್ರಶ್ನಿಸಿ. ಸಿಸ್ಟಮ್ 2 ಅನ್ನು ಜಾಗೃತಗೊಳಿಸುವುದನ್ನು ಕಲಿಯಬೇಕು.